ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಧನಂಜಯ್. ಇವತ್ತಿನ ವ್ಲಾಗು ಶುರು ಮಾಡ್ತಿರೋದು ನಾನು ನಮ್ಮ ಮನೆ ಹತ್ರದಿಂದ. ನಮ್ಮ ಮನೆಯಲ್ಲೇ ಕುತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಏನು ಅಂದರೆ ಒಂದು ಅನ್ಬಾಕ್ಸಿಂಗ್ ಇತ್ತು ಗೈಸ್. ನಾನು ಒಂದು ಪ್ರಾಡಕ್ಟ್ ತರಿಸಿದೆ ಫ್ಲಿಪ್ಕಾರ್ಟಲ್ಲಿ, ಸೊ ಅದನ್ನು ಅನ್ಬಾಕ್ಸ್ ಮಾಡೋಣ ಬನ್ನಿ. ನಮ್ಮ ಜೊತೆ ಇದ್ದಾರೆ ಇವತ್ತು ಸಿದ್ಧಾರ್ಥ್ ಅವರು. ಅವ್ರ ಕ್ಯಾಮ್ರಾದಲ್ಲಿ ಕಾಣಿಸ್ಕೊಳಲ್ವಂತೆ. ಬಾಪ ಕ್ಯಾಮ್ರಾ ಆದರೆ ಹ್ಯಾಂಡಲ್ ಮಾಡಪ್ಪ. ನೋಡಿ ಗೈಸ್, ಇದೇ ಒಂದು ಪ್ರಾಡಕ್ಟು ಮೈಕ್. ಬೇಸಿಕ್ ಆಗಿ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋ ಚಾನೆಲ್ಸ್ ಅವ್ರಿಗೆ ಅಥವಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋರಿಗೆ ಒಂದು ಸ್ಟಾರ್ಟಿಂಗ್ ಫಸ್ಟ್ ಸ್ಟೆಪ್ ಅಂತಲೇ ಹೇಳ್ಬೋದು ಈ ಒಂದು ಮೈಕ್. ಯಾಕಂದರೆ ನಮ್ಮ ಆಡಿಯನ್ಸ್ಗೆ ಬೇಕಾಗಿರೋದು ನಮ್ಮ ವಾಯ್ಸ್ ಕ್ವಾಲಿಟಿ ಆ್ಯಂಡ್ ಅವ್ರಿಗೆ ಕೊಡೋಂಥ ವಾಯ್ಸ್ ಕ್ವಾಲಿಟಿ ಹೆಂಗಿರಬೇಕು ಅಂದರೆ ತುಂಬ ಚೆನ್ನಾಗಿರಬೇಕು, ಸ್ಯಾಟಿಸ್ಫೈಯಿಂಗ್ ಇರಬೇಕು, ಯಾವುದೇ ಥರ ಅಂತ ಡಿಸ್ಟರ್ಬೆನ್ಸ್ ಇರಬಾರ್ದು. ಇವಾಗ ನಾವೆಲ್ಲಾದರೂ ವ್ಲಾಗಿಂಗ್ ಮಾಡ್ತಾ ಇರ್ತೀವಿ, ಸೊ ವ್ಲಾಗಿಂಗ್ ಮಾಡೋ ಟೈಮಲ್ಲಿ ಹಿಂದೆ ಗಾಡಿಗೆ ಹೋಗ್ತಾ ಇರ್ಬೋದು ಅಥವಾ ಯಾರಾದರೂ ಮಾತಾಡ್ತಾ ಇರ್ಬೋದು, ಅವ್ರ ವಾಯ್ಸು ನಮ್ಮ ವಾಯ್ಸು ಒಂದಾಗ್ಬಿಟ್ಟು ನಮ್ಮ ಆಡಿಯನ್ಸಿಗೆ ನೋಡ್ತಾ ಇರ್ತಾರಲ್ವ, ಸೊ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಅದನ್ನು ಮೇಯ್ನ್ ಇಂಟೆನ್ಷನ್ ಆಗಿ ಇಟ್ಕೊಂಡು ನಾನು ತುಂಬ ದಿನ ತೊಗೊಬೇಕು ಅಂತಿದ್ದೆ. ಫೈನಲಿ ನಾನು ತೊಗೊಂಡಿದ್ದೀನಿ. ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಇದು ಬಂದ್ಬಿಟ್ಟು ಮ್ಯಾಕ್ ಮೈಕ್ ಅಂತ, ಮ್ಯಾಕ್ ಕಂಪ್ನಿಯಿಂದ ಮೈಕ್. ಒಂದು ಸ್ಟಾರ್ಟಿಂಗ್ ಇವಾಗಿರೋ ಒಂದು ಪ್ರೈಸಲ್ಲಿ 350 ರುಪೀಸ್ಗೆಲ್ಲ ಅವೈಲೇಬಲ್ ಇದೆ ಫ್ಲಿಪ್ಕಾರ್ಟಲ್ಲಿ. ತುಂಬ ಒಳ್ಳೆ ಪ್ರೈಸಲ್ಲಿ ಅವೈಲೇಬಲ್ ಇದೆ. ನಾರ್ಮಲಾಗಿ ಇದು 500 ರುಪೀಸ್ ಸಿಗುತ್ತೆ. ಇವಾಗ ಒಂದು ಆಫರ್ ಪ್ರೈಸ್ಗೆ 350 ರುಪೀಸ್ ಬಿಟ್ಟಿದೆ. ವಾವ್, ಇದೇ ಪ್ರಾಡಕ್ಟ್ ನೋಡಿ, ಇದೇ ಪ್ರಾಡಕ್ಟು. ಸೊ ಬನ್ನಿ ಗೈಸ್ ನೋಡೋಣ ಪ್ರಾಡಕ್ಟ್ ಹೆಂಗಿದೆ ಏನು ಅಂತ. ಫಸ್ಟ್ ನಾವು ಇಲ್ಲಿ ನೋಡ್ದಂಗಾದರೆ ಮೇನ್ ಥಿಂಗು ಇದೇನಂದರೆ ನಾವು ಫೋನ್ಗೆ ಕನೆಕ್ಟ್ ಮಾಡ್ಕೊಳ್ಳೋ ರಿಸೀವರ್ ಇದು ತುಂಬ ಇಂಪಾರ್ಟೆಂಟು. ಇದಿದ್ರೇ ಮೈಕ್ ವರ್ಕ್ ಆಗೋದು, ಓಕೆನಾ. ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಐಟಮು ಮೈಕ್. ನೋಡ್ದಂಗಾದರೆ ಇದೇ ಮೈಕು ಆ್ಯಂಡ್ ಹಿಂದೆ ಇದಕ್ಕೆ ಕ್ಲಿಪ್ ಇರುತ್ತೆ. ಈ ಕ್ಲಿಪ್ನ ನಾವು ನಮ್ಮ ಶರ್ಟ್ಗೆ ಅಥವಾ ನಾವು ಹಾಕೊಂಡಿರೋ ಶರ್ಟ್ಗೆ, ಟಿ ಶರ್ಟ್ಗೆ ಅಥವಾ ಚೈನ್ಗೂ ಹಾಕೊತಾರೆ ಕೆಲವೊಬ್ರು, ಹಾಕೊಬೋದು. ಇಲ್ಲಿ ಹಾಕ್ಕೊಂಡ್ರೆ ಇದರಲ್ಲಿ ವಾಯ್ಸ್ ರೆಕಾರ್ಡ್ ಆಗುತ್ತೆ. ಸೊ ನೋಡಿ, ಇದೆ ಮೈಕ್. ಇದರಲ್ಲಿ ಕನೆಕ್ಟಿವಿಟಿ ಅದ್ರ ಬಗ್ಗೆ ಹೇಳ್ತೀನಿ ನೋಡಿ. ಇದೊಂದು ವಯರ್ ಕೊಡ್ತಾರೆ, ಕೇಬಲ್ಲು. ಇದೊಂದು ಕೇಬಲ್ ಬಂದುಬಿಟ್ಟು ನಮ್ಮ ಫೋನ್ಗೆ ನಾವೇನಾದರೂ ಅಂದರೆ ಲೈಕ್ ಕನೆಕ್ಟ್ ಮಾಡ್ಕೊಬೇಕು ಅಂದರೆ ಮಾಡ್ಕೊಬೋದು. ಆ್ಯಂಡ್ ಚಾರ್ಜಿಂಗ್ ಇದು, ಆ್ಯಂಡ್ ಹಾಗೆ ಚಾರ್ಜಿಂಗ್ ಇದು ತುಂಬ ಚೆನ್ನಾಗಿರುತ್ತೆ. ಚಾರ್ಜಿಂಗು 6 hours ಬರುತ್ತೆ. ಇದೊಂದು ಸರಿ ಚಾರ್ಜ್ ಆದಮೇಲೆ 6 hours ಇರುತ್ತೆ ಈ ಒಂದು ಚಾರ್ಜು. ಒನ್ ಟೈಮ್ ಚಾರ್ಜ್ ಮಾಡಿದ್ರೆ 6 hours ನಿಮಗೆ ರೆಕಾರ್ಡ್ ಮಾಡ್ಕೊಬೋದು ವಾಯ್ಸ್ನ. ನೆಕ್ಸ್ಟ್ ಬಂದು ಇದರಲ್ಲಿ OTG ಇದೆ. ಈ OTG ಬಂದುಬಿಟ್ಟು ನಾವು ಕಂಪ್ಯಾಟಬಲ್ ಆಗಿ ಯಾವುದೇ ಸಿಸ್ಟಮೇ ಆಗಲಿ ಅಥವಾ ನಮ್ಮ ಲ್ಯಾಪ್ಟಾಪೇ ಆಗಲಿ ಏನಕ್ಕಾದರೂ ನಾವು ರೆಕಾರ್ಡ್ ಮಾಡ್ಕೊಂಡಿರೋದನ್ನು ಹಾಕೊಬೋದು. ಸೊ ಅದರಲ್ಲಿ ನಾವು ಅದನ್ನು ಕಾಪಿ ಮಾಡ್ಕೊಬೋದು. ಅದಕ್ಕೆ OTG ಕೂಡ ಕೊಡ್ತಿದ್ದಾರೆ. ನೆಕ್ಸ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ದಂಗಾದರೆ ಐಫೋನ್ ಯೂಸರ್ಸ್ಗೆ ಪಿನ್ ಕೂಡ ಕೊಡ್ತಿದ್ದಾರೆ, ಐಫೋನ್ ಚಾರ್ಜರ್ ಪಿನ್ನು. ಸೊ ಇದನ್ನು ನಾವು ಇದನ್ನು ಹೆಂಗೆ ಕನೆಕ್ಟ್ ಮಾಡ್ಕೊಂಡ್ವು, ಸೊ ಅದೇ ಥರ ನಾವು ಇದರಿಂದ ನಮ್ಮ ಐಫೋನ್ಗೆ, ನಿಮ್ಮ ಹತ್ರ ಇರೋ ಐಫೋನ್ಗೆ ಕನೆಕ್ಟ್ ಮಾಡ್ಕೊಬೋದು. ಅದರಲ್ಲೂ ನೀವು ಯೂಸ್ ಮಾಡ್ಬೋದು, ಓಕೆನಾ. ನೋಡೋದ್ರಲ್ಲ ಗೈಸ್, ಇಷ್ಟೇ ಇರುತ್ತೆ ಬಾಕ್ಸು, ಅಷ್ಟೇ, ಇನ್ನೇನು ಇಲ್ಲ. ಆ್ಯಂಡ್ ಬಾಕ್ಸ್ ಮೇಲೆ ನಿಮ್ಗೆ ನೋಡ್ದಂಗಾದರೆ ವಾರಂಟಿ ಇರುತ್ತೆ. ಆ್ಯಂಡ್ ಹಾಗೆ ಶಾರ್ಟ್ ವಿಡಿಯೋ ನೀವು ಮಾಡ್ಬೋದು ಇದರಲ್ಲಿ. ಆ್ಯಂಡ್ ಹಾಗೆ ಲೈವ್ ಆಗಿ ನೀವು ಯಾವ್ದಾದ್ರು ಶೋ ನಡೆಸ್ತಾ ಇದ್ದರೆ, ಅದರ ಲೈವ್ ಬಂದಿದ್ರೆ ಯೂಟ್ಯೂಬಲ್ಲಾಗಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದಿದ್ದರೆ ಅವಾಗೂ ಇದನ್ನು ಯೂಸ್ ಮಾಡ್ಬೋದು. ಎಲ್ಲ ಥರ ಯೂಸ್ ಮಾಡೋದಕ್ಕೂ ಇದು ಕಂಫರ್ಟಬಲ್ ಆಗಿರುತ್ತೆ. ನೆಕ್ಸ್ಟ್ ನೀವು ಇಂಟರ್ವ್ಯೂಸ್ ಮಾಡ್ತಾಯಿದ್ರೆ ಅಥವಾ ಪಾಡ್ಕಾಸ್ಟ್ ಮಾಡ್ತಾಯಿದ್ರೆ ಇದು ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು ನೋಡಿದ್ರೆ ಇಲ್ಲಿ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ ನೋಡಿ, 20 ಮೀಟರ್ಸ್ವರೆಗೂ ಇದರ ರೇಂಜ್ ಇರುತ್ತೆ. 20 ಮೀಟರ್ಸ್ವರೆಗೂ ನೀವು ಒಳ್ಳೆ ವಾಯ್ಸ್ ಕ್ವಾಲಿಟಿನ ಕೊಡ್ಬೋದು, ಓಕೆನಾ. ಆ್ಯಂಡ್ ಇಲ್ಲಿ ವೈಡ್ ಕಂಪ್ಯಾಟಿಬಿಲಿಟಿ ಅಂತ ಇದೆ. ವೈಡ್ ಕಂಪ್ಯಾಟಿಬಿಲಿಟಿ ಅಂದರೆ ನೀವು ಯಾವುದೇ ಒಂಥರ ಸಿಸ್ಟಮ್ಗೆ ನೀವು ಇದನ್ನು ಕನೆಕ್ಟ್ ಮಾಡ್ಕೊಬೋದು. ಆ್ಯಂಡ್ ಅದನ್ನು ಆ ವಾಯ್ಸ್ನ ನೀವು ಕಾಪಿ ಮಾಡ್ಕೊಬೋದು. ಆ್ಯಂಡ್ ಹಾಗೆ ವಿಡಿಯೋನ ಕೂಡ ನೀವು ಡೌನ್ಲೋಡ್ ಮಾಡ್ಕೊಬೋದು, ನಿಮ್ಮ ಫೋನ್ಗೆ ಆಗಲಿ ಏನಕ್ಕೆ ಆಗಲಿ. ಫುಲ್ ರೆಕಾರ್ಡೆಡ್ ಆಡಿಯೋ ವಾಯ್ಸ್ನ ಅಟ್ಯಾಚ್ ಆಗಿರೋ ವಿಡಿಯೋನ, ಓಕೆನಾ. ಆ್ಯಂಡ್ ಇದರ MRP ಆದರೆ ನಾವು ಫ್ಲಿಪ್ಕಾರ್ಟಲ್ಲಿ ನೋಡ್ದಂಗಾದರೆ 500 ರುಪೀಸ್ ಇತ್ತು ಮುಂಚೆ. ಇವಾಗ 350 ರುಪೀಸ್ಗೆಲ್ಲ ಅವೈಲೇಬಲ್ ಇದೆ. ಸೊ ಬೇಗ ಹೋಗಿ ಯಾರಾದರೂ ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡ್ತಾಯಿದ್ರೆ ಅಥವಾ ನಿಮ್ಗೆ ಬೇರೆ ಏನಾದರೂ ಯೂಸ್ ಇದ್ದರೆ ಮೈಕ್ನ ತೊಗೊಳೋದು ಮಾತ್ರ ಮಿಸ್ ಮಾಡಬೇಡಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಇವಾಗ ನನ್ನ ವಾಯ್ಸ್ ಹೆಂಗಿದೆ ಅಂತ ನೀವು ನೋಡ್ತಾ ಇದ್ದೀರಲ್ವಾ, ಈ ವಾಯ್ಸ್ ಡಿಫ್ರೆನ್ಸು ನಾನು ಇವಾಗ ನಿಮಗೆ ಒಂದು ಚಿಟಿಕೆಯಲ್ಲಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಬನ್ನಿ ನೋಡೋಣ. ಇದನ್ನು ಕನೆಕ್ಟ್ ಮಾಡೋಣ, ಫೋನ್ಗೆ ಕನೆಕ್ಟ್ ಮಾಡಿ ಆಮೇಲೆ ನೋಡೋಣ ಹೆಂಗಿರುತ್ತೆ ಇದ್ರ ಕ್ವಾಲಿಟಿ. ಅದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ, ಓಕೆನಾ. ಎಸ್ ಗೈಸ್, ಇವಾಗ ನೀವು ಕೇಳಿಸ್ಕೊಂತ ಇರೋ ಆಡಿಯೋ ಬಂದು ಈ ಒಂದು ಮೈಕಲ್ಲಿ ರೆಕಾರ್ಡ್ ಆಗ್ತಾ ಇರೋದು. ನೋಡಿದ್ರಲ್ಲ, ಈ ತರ ಇರುತ್ತೆ ಕ್ವಾಲಿಟಿ. ಅಂಡ್ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಅಂತಾನೆ ಹೇಳ್ತೀನಿ ನನ್ಗನ್ಸೋ ಪ್ರಕಾರ. ಇದಕ್ಕಿಂತ ಚೆನ್ನಾಗಿರೋ ಮೈಕ್ಸ್ ಕೂಡ ಇದೆ, ಅವೈಲೇಬಲ್ ಇದೆ ಫ್ಲಿಪ್ಕಾರ್ಟ್ ಅಲ್ಲಿ, ನೀವು ಅದನ್ನ ತಗೊಬಹುದು. ಬಟ್ ಇದ್ರ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಇವಾಗ ಯಾರಾದ್ರೂ ಹೊಸದಾಗಿ ಚಾನಲ್ ಓಪನ್ ಮಾಡಿದ್ರೆ ಅವ್ರ ವ್ಯೂವರ್ಸ್ಗೆ ಅವ್ರೇನಾದ್ರೂ ಚೆನ್ನಾಗಿರುವಂತ ವಾಯ್ಸ್ ಕ್ವಾಲಿಟಿ ಕೊಡ್ಬೇಕು ಅಂದ್ರೆ ಇದನ್ನ ಪರ್ಚೇಸ್ ಮಾಡೋದು ಮ್ಯಾಂಡೇಟರಿ ಅಂತಾನೆ ಹೇಳ್ತೀನಿ. ತುಂಬಾ ಒಳ್ಳೇದು.
ಅಂಡ್ ಬಜೆಟ್ ಫ್ರೆಂಡ್ಲಿ ಆಗಿ ಈ ಒಂದು ಮೈಕ್ ಸಿಗ್ತಿರೋದು ನಮ್ ಲಕ್ ಅಂತಾನೆ ಹೇಳ್ತೀನಿ. ಅಂಡ್ ನೀವು ನೋಡ್ದಂಗಾದ್ರೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಮ್ಯಾಕ್ ಮೈಕ್ ಇದು ನೋಡಿ, ಇದೇ ಬಾಕ್ಸ್ ಹೀಗಿರುತ್ತೆ. ಮ್ಯಾಕ್ ಮೈಕ್ 20 ಮೀಟರ್ಸ್ ವರೆಗೂ ನಾವು ಇದನ್ನ ಯೂಸ್ ಮಾಡ್ಬೋದು. ನಮ್ಮ ಫೋನ್ ಕನೆಕ್ಟ್ ಮಾಡಿ 20 ಮೀಟರ್ಸ್ ವರೆಗೂ ಆ ಒಂದು ರೇಂಜ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ಬೋದು. ಇವಾಗ ಇಂಡೋರ್ ಅಲ್ಲಿ ನೋಡಿದ್ರಲ್ಲ ಈ ತರ ಇರುತ್ತೆ ವಾಯ್ಸ್ ಕ್ವಾಲಿಟಿ. ಔಟ್ಡೋರ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಆಚೆ ಹೋಗ್ಬಿಟ್ಟು ಸೌಂಡ್ ಇರೋ ಜಾಗ ಅಥವಾ ಗಾಡಿಗಳು ಓಡಾಡೋ ಜಾಗದಲ್ಲಿ ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಓಕೆನಾ, ಬನ್ನಿ ಹೋಗೋಣ. ನೋಡ್ರಲ್ಲ ಗೈಸ್, ಇಷ್ಟೊತ್ತು ನಾನು ಮನೇಲಿ ನಾನು ವಿಡಿಯೋ ಮಾಡಿದೆ. ಇವಾಗ ಆಚೆ ಬಂದಿದ್ದೀನಿ. ಇಂಡೋರ್ ಕ್ವಾಲಿಟಿ ಹೆಂಗಿತ್ತು ಅಂತ ನೀವೇ ನೋಡಿ, ಸೌಂಡ್ ಕ್ವಾಲಿಟಿ. ಇವಾಗ ಔಟ್ಡೋರ್ ಕ್ವಾಲಿಟಿ ನೀವೇ ನೋಡಿ. ರೋಡ್ ತೋರಿಸಿ ಒಂದ್ಸರಿ ಅವ್ರಿಗೆ ನೋಡಿ. ಈ ತರ ಒಂದು ರೋಡ್, ಈ ತರ ಒಂದು ಹೈವೇ ಅಲ್ಲಿ ಸೌಂಡ್ ಹೆಂಗಿರುತ್ತೆ ಅಂತ ನಿಮ್ಗೂ ಗೊತ್ತು. ಈ ಒಂದು ಸಿಚುವೇಶನ್ ನಿಮ್ಗೆ ಈ ತರ ಒಂದು ಕ್ವಾಲಿಟಿ ಕೊಡ್ತಿದೆ. ನಾನ್ ಕೊಟ್ಟಿರೋ ಅಮೌಂಟ್ಗೆ ಇದೊಂದು ಬರ್ತ್ ಅಂತಾನೆ ಹೇಳ್ತೀನಿ ನಾನು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ. ಅಂಡ್ ಈ ಒಂದು ಪ್ರಾಡಕ್ಟ್ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಚೆಕ್ಔಟ್ ಮಾಡಿ. ಅಂಡ್ ಇನ್ನೂ ಹಲವಾರು ಪ್ರಾಡಕ್ಟ್ಸ್ ಇದೆ. ಬಟ್ ನನ್ನ ಅನಿಸಿಕೆ ಏನು ಅಂದ್ರೆ, ನಮ್ಮಂತ ಇವಾಗ ಹೊಸದಾಗಿ ಶುರು ಮಾಡ್ತಿರೋರು, ಬ್ಲಾಗ್ಸ್ ಮಾಡ್ತಿರೋರು ಅಥವಾ ಡೈಲಿ ವಿಡಿಯೋಸ್ ಮಾಡ್ತಿರೋ, ಡೈಲಿ ಬ್ಲಾಗ್ಸ್ ಮಾಡ್ತಿರೋರು, ಯೂಟ್ಯೂಬ್ ಅಕೌಂಟ್ ಇಟ್ಕೊಂಡಿರೋರಿಗೆ ಇದೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನ ನಾನು ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಇನ್ನ ಮನೆಗೆ ಹೋಗಿ ನಾವು ವಿಡಿಯೋ ಎಡ್ ಮಾಡೋಣ ಬನ್ನಿ ಗೈಸ್. ಔಟ್ಡೋರ್ ಕ್ವಾಲಿಟಿ ನೋಡಿದ್ವಲ್ಲ ಹೆಂಗಿತ್ತು ಅಂತ, ಸೌಂಡ್ ಕ್ವಾಲಿಟಿ. ಆ ತರ ಸಿಚುವೇಶನ್ ಅಲ್ಲಿ ಕೂಡ ಈ ತರ ಒಂದು ಸೌಂಡ್ ಕ್ವಾಲಿಟಿನ ಇದು ಕೊಡ್ತಿದೆ. ನನ್ಗಂತೂ ವರ್ತ್ ಅಂತಾನೆ ಅನಿಸ್ತು. ನಾನ್ ಕೊಟ್ಟಿರೋ ಅಮೌಂಟ್ಗೆ ಚೆನ್ನಾಗಿದೆ. ನಿಮ್ಗೆ ಏನಾದ್ರು ಇದು ವರ್ತ್ ಅಂತ ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಒಂದು ಪ್ರಾಡಕ್ಟ್, ಚೆಕ್ಔಟ್ ಮಾಡಿ. ಅಂಡ್ ಹಾಗೆ ಸಮಸ್ತ ನಾಡಿನ ಜನತೆಗೂ ಹಾಗೂ ನನ್ನ ಸಬ್ಸ್ಕ್ರೈಬರ್ಸ್ಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ನಿಮ್ ಸಪೋರ್ಟ್ ಯಾವತ್ತಿಗೂ ಹೀಗೆ ಇರ್ಲಿ. ಇದೇ ತರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಅಂಡ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಗಿತ್ತು ಅಂತ ತಿಳಿಸಿ. ಇದರ ಸೌಂಡ್ ಕ್ವಾಲಿಟಿ ಹೇಗಿತ್ತು ಅಂತ ತಿಳಿಸಿ. ನಾನು ತಿಳ್ಕೊಬೇಕು ನೀವೇನಂತ ಅನ್ಕೊಂತಿದ್ದೀರಾ ಅಂತ. ವಿಡಿಯೋ ಇಷ್ಟ ಚೆನ್ನಾಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಸಿ ಯು. ಬಾಯ್. ಜೈ ಕರ್ನಾಟಕ. ನಾನು ನಿಮ್ಮ ಧನಂಜಯ್. ಬೈ ಗೈಸ್.